ಗ್ಯಾನೋಡರ್ಮ ಸೊರಗು ರೋಗ. ಇದನ್ನು ನಾವು ತೆಂಗಿನಲ್ಲಿ ಬರುವ ಅಣಬೆ ರೋಗ ಅಂತಾನೂ ಸಹ ಕರಿತೀವಿ. ಈ ರೋಗ ಲಕ್ಷಣವು ಮೊದಲು ಬೇರಿನಲ್ಲಿ ಪ್ರಾರಂಭವಾಗುತ್ತದೆ. ಗಿಡದ ಮೇಲ್ಭಾಗದಲ್ಲಿ ಕೆಳಗಿನ ಗರಿಗಳು ಒಣಗುತ್ತವೆ ಮತ್ತು ಗರಿಗಳು ಕೆಲವು ತಿಂಗಳುಗಳ ಕಾಲ ಗಿಡಕ್ಕೆ ಜೋತು ಬಿದ್ದು ನಂತರ ಉದುರುತ್ತವೆ. ಇಳುವರಿಯಲ್ಲಿ ಕಡಿಮೆಯಾಗಿದ್ದು ಗಿಡಗಳಲ್ಲಿ ಕಾಂಡದ ಕೆಳಭಾಗದಲ್ಲಿ ಅಂಟುದ್ರವದ ಸೋರಿಕೆ ಕಂಡುಬರುತ್ತದೆ. ನಂತರ ರೋಗಕ್ಕೆ ಒಳಗಾದ ಗಿಡಗಳು 2 ರಿಂದ 4 ವರ್ಷದ ಒಳಗಾಗಿ ಸಂಪೂರ್ಣವಾಗಿ ಸಾಯುತ್ತವೆ. ಮರ ಸಾಯುವ ಹಂತದಲ್ಲಿ ಮರದ ಬುಡದಲ್ಲಿ ಸಣ್ಣ ಸಣ್ಣ ಅಣಬೆ ರಚನೆಯಾಗುತ್ತದೆ. ಇದರಿಂದ ಬೆಸಿಡಿಯೋಸ್ಪೋರ್ಸ್ ರೋಗವಿಲ್ಲದ ಮರಗಳಿಗೂ ಸಹ ತಮ್ಮ ರೋಗ ಲಕ್ಷಣವನ್ನು ಹರಡುತ್ತವೆ. ನಿರ್ವಹಣೆ: ಪ್ರಾರಂಭದ ಹಂತದಲ್ಲಿ 3 ರಿಂದ 5 ಮಿಲಿ ಹೆಕ್ಸಾಕೊನಜೋಲ್ ಅನ್ನು 100 ಮಿಲಿ ನೀರಿನಲ್ಲಿ ಬೆರೆಸಿ 3 ತಿಂಗಳಿಗೊಮ್ಮೆ ಬೇರಿನ ಉಪಚಾರ ಮಾಡಬೇಕು.